ಹಾಯ್ ಹಲೋ ನನ್ನೆಲ್ಲ ಸ್ನೇಹಿತರಿಗೆ ಉಷಾ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಉಷಾ ಹೇಳುವ ಚಂದದ ಕತೆಗಳು ಕಥಾ ಸಂಕಲನದ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಮೂಢನಂಬಿಕೆಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ನಿಮಗೆ ಒಂದು ಚಂದದ ಕಥೆಯ ಮೂಲಕ ಹೇಳಲಿದ್ದೇನೆ. ಬನ್ನಿ. ನಮ್ಮ ಗುರುಗಳೊಬ್ಬರು ಹೇಳಿದ ಹಳೆಯ ಕಾಲದ ಕತೆ ಇದು. ಇದೊಂದು ಸಮುದ್ರ ಸ್ನಾನದ ಕಾಲ. ನಮ್ಮ ಪೆಂಗಣ್ಣ ಇನ್ನೂ ಕತ್ತಲಿರುವಾಗಲೇ ಬೆಳಗಿನ ಸ್ನಾನಕ್ಕೆ ಅಂತ ಸಮುದ್ರಕ್ಕೆ ಹೋಗ್ತಾನೆ. ಸಮುದ್ರ ತೀರ ನಿರ್ಜನವಾಗಿದೆ, ಇನ್ನು ಯಾರು ಬಂದಿರೋದಿಲ್ಲ. ಅವನಿಗೆ ಸಮುದ್ರ ಸ್ನಾನವನ್ನು ಮಾಡ್ಲಿಕ್ಕೆ ಕೊಡದ ಅಗತ್ಯ ಇದೆ ಅಂತ ಅನಿಸಿತ್ತೋ ಏನೋ, ಒಂದು ಕೊಡವನ್ನೂ ಜೊತೆಗೆ ತಗೊಂಡೋಗಿದ್ದ. ಅಲ್ಲಿ ಅವನಿಗೆ ಜ್ಞಾನೋದಯವಾಗಿ ಕೊಡದ ಅಗತ್ಯ ಇಲ್ಲ ಅಂತ ಅನಿಸಿದ ಮೇಲೆ ಈ ಕೊಡವನ್ನೇನು ಮಾಡುವುದು ಅಂತ ಯೋಚಿಸ್ತಾನೆ. ಬುದ್ಧಿವಂತ ಪೆಂಗಣ್ಣನ್ಗೆ ಒಂದು ಉಪಾಯ ಹೊಳೆಯಿತು. ತಕ್ಷಣ ಅವನೊಂದು ಹಳ್ಳವನ್ನು ತೋಡಿ ಅದರೊಳಗೆ ತನ್ನ ಕೊಡವನ್ನಿಟ್ಟು ಮುಚ್ಚುತ್ತಾನೆ. ಮುಚ್ಚಿದ್ರೆ ಎಲ್ಲಿ ಕೊಡ ಇಟ್ಟು ಮುಚ್ಚಿದ್ದೇನೆ ಅಂತ ಹೇಗೆ ಗೊತ್ತಾಗ್ಬೇಕು? ಅದಕ್ಕೆ ಅದರ ಮೇಲೊಂದು ಪುಟ್ಟ ಮರಳಿನ ದಿಬ್ಬವನ್ನು ಕಟ್ಟುತ್ತಾನೆ. ಆಮೇಲೆ ಆರಾಮವಾಗಿ ಸಮುದ್ರ ಸ್ನಾನ ಆರಂಭಿಸ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಪೆಕರ ಬರ್ತಾನೆ. ನೋಡ್ತಾನೆ, ಒಬ್ಬ ಈಜಾಡ್ತಾ ಇದ್ದಾನೆ. ಇವನ ಕಾಲಬುಡದಲ್ಲಿ ಒಂದು ಮರಳಿನ ದಿಬ್ಬ ಇದೆ. ಅದನ್ನು ನೋಡಿದ ಇವನಿಗೆ ಕುತೂಹಲವಾಗ್ತದೆ. ಏನಿರಬಹುದು ಇದ್ರೊಳಗಡೆ ಅಂತ ಇವನು ಅದನ್ನು ತೋಡಿ ನೋಡಿದಾಗ ಅದರಲ್ಲೊಂದು ಕೊಡ ಇತ್ತು. ತಕ್ಷಣ ಈ ಪೆಕರ ಅನ್ಕೊಳ್ತಾನೆ, ಬಹುಶಃ ಕೊಡವನ್ನು ಹೂತಿಟ್ಟು ಸಮುದ್ರ ಸ್ನಾನ ಮಾಡುವುದು ಒಂದು ಆಚರಣೆ ಇರಬೇಕು ಅಂತ ಮನೆ ಕಡೆಗೆ ಓಡಿ ಹೋಗ್ತಾನೆ. ಅಲ್ಲಿಂದ ಒಂದು ಕೊಡವನ್ನೆತ್ತಿಕೊಂಡು ಹಿಂತಿರುಗಿ ಬರ್ತಾನೆ. ಮರಳಿನಲ್ಲಿ ತಾನೂ ಒಂದು ಹಳ್ಳವನ್ನು ತೋಡಿ ಕೊಡವನ್ನಿಟ್ಟು ಮುಚ್ಚುತ್ತಾನೆ. ಮೇಲೊಂದು ದಿಬ್ಬವನ್ನು ಕಟ್ತಾನೆ. ಯಾಕಂದ್ರೆ ಅವನಿಗೂ ಗೊತ್ತಾಗ್ಬೇಕಲ್ಲ ಎಲ್ಲಿ ಕೊಡವನ್ನು ಹೂತಿಟ್ಟಿದ್ದೇನೆ ಅಂತ. ಅವನು ತುಂಬಾ ಬುದ್ಧಿವಂತ ನೋಡಿ. ಇಷ್ಟರಲ್ಲಿ ಬೆಳಗಾಗ್ತಾ ಇದೆ. ತುಂಬಾ ಜನ ತರ್ಪಣ ಕೊಡಲು ಸಮುದ್ರಕ್ಕೆ ಇಳಿದಿರ್ತಾರೆ. ನಮ್ಮ ಪೆಂಗಣ್ಣ ಅಂದ್ರೆ ಮೊದಲು ಬಂದವನು ಸುತ್ತಲೂ ನೋಡ್ತಾನೆ, ಬೆಚ್ಚಿ ಬೀಳ್ತಾನೆ. ಯಾಕೆ ಗೊತ್ತಾ? ಸಮುದ್ರದಲ್ಲಿ ತುಂಬಾ ಜನ ಈಜಾಡ್ತಾ ಇದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ, ತರ್ಪಣ ಕೊಡ್ತಾ ಇದ್ದಾರೆ. ಅವನಿಗೆ ಒಂದೇ ಯೋಚನೆ, ತನ್ನ ಕೊಡದ ಗತಿ ಏನಾಯಿತು, ಯಾರಾದ್ರೂ ಎತ್ಕೊಂಡು ಹೋದ್ರ ಅಂತ. ಅವನ ಕಷ್ಟ ಒಂದು. ಓಡಿ ಹೋಗ್ತಾನೆ ಈಗ ಅವನು ದಡಕ್ಕೆ, ತನ್ನ ಕೊಡವನ್ನು ಹೂತಿಟ್ಟಲ್ಲಿಗೆ. ಅಲ್ಲಿ ಹೋಗಿ ಮಂಗಂತರ ನಿಂತ್ಕೊಂಡು ನೋಡ್ತಾನೆ. ಯಾಕಂದ್ರೆ ಅಲ್ಲಿ 10 ದಿಬ್ಬಗಳಿವೆ. ಏನಾಗಿರಬಹುದು ಅಂತ ನೀವು ಊಹಿಸಿದ್ದೀರಾ? ಹೌದು, ಸರಿಯಾಗೇ ಊಹಿಸಿದ್ದೀರಾ ನೀವು. ನಿಮಗನ್ಸೋದಿಲ್ವಾ ಕೆಲವು ಆಚರಣೆಗಳನ್ನು ನಾವು ಅರ್ಥ ಗೊತ್ತಿಲ್ಲದೆ ಮಾಡ್ತೇವೆ ಅಂತ? ಇದೇ ರೀತಿ ಒಬ್ರು ಮಾಡ್ತಾರೆ ಅಂದ್ರೆ ನಾವು ಮಾಡಬೇಕು. ಯಾಕೆ ಗೊತ್ತಿಲ್ಲ. ದಯವಿಟ್ಟು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಮಾಡಿ. ಮೂಢನಂಬಿಕೆಗಳಿಗೆ ಬೈ ಬೈ ಹೇಳುತ್ತಾ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. See you.